ಇದ್ದಾರು ಅಂತ ಕಂಡುಹಿಡಿತಾರೆ. ಹೇಗೆ ಅವ್ರ ಆಕಾರ, ಅವರಿದು, ಅವರು ಮೈ ಹೇಗಿದೆ ಅಂತ, ಅವ್ರ ಎತ್ತರ ಎಲ್ಲ ನೋಡ್ಬಿಟ್ಟು ಅವ್ರ ತಕ್ಷಣ ಎಲ್ಲಿದ್ರು ಕೂಡ ರೋಡಲ್ಲಿ ಹೋಗ್ತಾ ಇದ್ರು ಕೂಡ ತಕ್ಷಣ ಕಂಡುಹಿಡಿತಾರೆ. ಬಟ್ ಆ ರೀತಿ ಇಲ್ಲ ದೇವರಿಗೆ. ಅವನು ರೂಪರಹಿತ ಅಂದ್ರೆ ಏನು ಅಂದ್ರೆ ಏನ್ ಬೇಕಾದ್ರೂ ರೂಪ ತಗೋತಾನೆ ಅಲ್ವಾ. ಈಗ ಇವತ್ತು ವಾಮನ ಜಯಂತಿ ಸ್ಪೆಷಲ್ ಆಗಿ ಅವನು ಒಳ್ಳೆ ಪುಟ್ಟ ಬ್ರಹ್ಮಚಾರಿ ತರ ಬಂದ, 7 ವರ್ಷ ಆತರ ಬಂದಿದ್ದಾನೆ ಬರೀ ಚಕ್ರವರ್ತಿನ ಉದ್ಧಾರ ಮಾಡಕ್ಕೆ ಅಲ್ವಾ. ಒಂದ್ಸಲಿ ದೊಡ್ಡದಾಗಿ ತ್ರಿವಿಕ್ರಮ ಅಂತ ಬೆಳೆದ್ಬಿಡ ಅಲ್ವಾ. ಯಾವ ರೀತಿ ಬೇಕಾದ್ರೆ ತಗೋಬೋದು, ಅವನ ಸಾಮರ್ಥ್ಯ ಇದೆ. ಆತರ ಇತಿ ಬ್ರಾಹ್ಮೆ, ಇದು ಬ್ರಾಹ್ಮ ಪುರಾಣದಲ್ಲಿ ಹೇಳಿದೆ. ಅದಕ್ಕೋಸ್ಕರ ಪ್ರಾಕೃತವಾದ ರೂಪನಾಮ ಇಲ್ಲದೆ ಇದ್ರು ಕೂಡ ಅಪ್ರಾಕೃತ ರೂಪನಾಮಾದಿಗಳು ವಿಶಿಷ್ಟವಾಗಿದ್ದರಿಂದ ಆಕಾಶ ಶಬ್ದನು ಕೂಡ ವಿಷ್ಣುವೇ ಅಂತ